चांद कहाँ आसमां को छोड़ के ढूंढ रहे हैं सितारे दिल गया तोड़ के. ಒಂದ್ ಕಡೆ ಹಸು ಕಲ್ಲಿನ ಪ್ರತಿಮೆ ಆದ್ರೂ ಜನರು ಗಂಟೆ ಹೊಡೆದು ಪೂಜೆ ಮಾಡ್ತಾರೆ. ಅದೇ ಹಸು ಬಾಯಾರಿಕೆ ಮತ್ತು ಹಸಿವಿನಿಂದ ರಸ್ತೆಯಲ್ಲಿ ನಿಂತಿದ್ದಾರೆ, ಅದನ್ನ ಓಡಿಸ್ತಾರೆ. ಯೋಚಿಸಿ ನೋಡಿ, ಜೀವವಿಲ್ಲದ ಕಲ್ಲಿಗೆ ಅಷ್ಟೊಂದು ಗೌರವ ಕೊಡ್ತಾರೆ, ಆದ್ರೆ ಅದೇ ಜೀವಂತ ಪ್ರಾಣಿಯನ್ನ ನಿರ್ಲಕ್ಷಿಸ್ತಾರೆ. ನಿಜ ಏನಂದ್ರೆ, ಪ್ರೀತಿ ಮತ್ತು ಗೌರವವನ್ನ ಸತ್ತ ಮೇಲೆ ಕೊಡೋದ್ ಬೇಡ, ಬದುಕಿರುವಾಗ್ಲೇ ಕೊಡಿ. ಯಾವಾಗ್ಲೂ ಹೂವುಗಳು ಸಮಾಧಿಯ ಮೇಲೆ ಚೆನ್ನಾಗಿ ಕಾಣುವುದಿಲ್ಲ, ಜೀವಂತ ಕೈಗಳಲ್ಲಿ ಹೆಚ್ಚು ಸುಂದರವಾಗಿ ಕಾಣ್ತವೆ. ಮಾನವೀಯತೆ ಪೂಜೆಯಿಂದ ಅಲ್ಲ, ಜೀವಂತ ಪ್ರಾಣಿಗಳನ್ನ ಗೌರವಿಸುವುದರಿಂದ ತೋರಿಸಬೇಕು. ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದ ಎಪಿಎಂಸಿ ಸತ್ತ ಶವವಾಗಿ ಒಳಪಟ್ಟಿದೆ. ಇದೇ ಎಪಿಎಂಸಿಯಲ್ಲಿ ಹಲವಾರು ವರ್ಷಗಳ ಹಿಂದೆ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಅನುದಾನವನ್ನ ಖರ್ಚು ಮಾಡಲಾಗಿತ್ತು. ಅದೇ ಒಂದು ಎಪಿಎಂಸಿ ಇವತ್ತಿನ ದಿನ ದಿಕ್ಕು ದೆಸೆ ಇಲ್ಲದೆ ಅನಾಥ ಶವವಾಗಿ ಬಿದ್ದು ಹೋಗಿದೆ. ಇದೇ ಜಾಗದಲ್ಲಿ ಪ್ರತಿ ಭಾನುವಾರಕ್ಕೆ ಒಮ್ಮೆ ದನ ಕರುಗಳನ್ನ ವ್ಯಾಪಾರ ಮಾಡುವಂತಹ ಸಂತೆಯನ್ನ ಮಾಡಿಕೊಂಡಿದ್ರು. ಅದೇ ಜಾಗ ಸಾಕಷ್ಟು ಅಥಣಿ ತಾಲೂಕಿನ ಚಿಕ್ಕ ಗ್ರಾಮದ ಜನರಿಗೆ ಪ್ರತಿ ಭಾನುವಾರ ತಮ್ಮ ಮನೆಯಲ್ಲಿರುವ ದನ ಕರುಗಳನ್ನ ತೆಗೆದುಕೊಂಡು ಬಂದು ವ್ಯಾಪಾರಕ್ಕೆ ನಿಂತುಕೊಳ್ಳುವುದು ಸಹಜವಾದ ವಿಷಯ. ಅದೇ ಜಾಗದಲ್ಲಿ ಭಾನುವಾರ ಬಂದರೆ ಸಾಕು ಸಾವಿರಾರು ಜನರು ಇರುವ ಸ್ಥಳವಾಗಿದ್ದು, ಅದೇ ಸ್ಥಳದಲ್ಲಿ ಸಾಕಷ್ಟು ಇಲಾಖೆಗಳಿದ್ದು ಅದರಂತೆಯೇ ಸಾವಿರಾರು ಕುಟುಂಬಸ್ಥರು ಇದ್ದು, ಅದೇ ಕುಟುಂಬಸ್ಥರಿರುವ ಜಾಗದಲ್ಲಿ ದಿಕ್ಕು ದೆಸೆ ಇಲ್ಲದೆ ಸಾಕಷ್ಟು ಪ್ರಾಣ ಹಾನಿಯಾಗಿ ಸತ್ತು ನಾರುತ್ತದೆ. ಈ ರೀತಿ ಸತ್ತು ನಾರುತ್ತಿದ್ರೂ ಕೂಡ ಯಾವ ಅಧಿಕಾರಿಗಳಾಗ್ಲಿ ಇಲ್ಲಿ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸಕ್ಕೆ ಮುಂದಾಗದೆ ಮೌನಕ್ಕೆ ಜಾರಿಕೊಂಡಿದ್ದು ಇವರಿಗೆ ಏನೋ ಒಂದು ಮಜಾ ಅನ್ನಿಸ್ತದೆ. ಸಾವಿರಾರು ಮನೆ ಮಾಡಿಕೊಂಡು ಇದ್ದ ಕುಟುಂಬಸ್ಥರು ಗಬ್ಬು ವಾಸನೆಯಿಂದ ಅಧಿಕಾರಿಗಳಿಗೆ ಈಗ ಹಿಡಿ ಶಾಪವನ್ನೇ ಹಾಕುತ್ತಿದ್ದಾರೆ. ಅದರಂತೆಯೇ ಆ ಜಾಗದಲ್ಲಿ ರಾತ್ರಿ ಆದ್ರೆ ಸಾಕು ಅನೈತಿಕ ಚಟುವಟಿಕೆಗಳು ತುಂಬಾನೇ ನಡೀತಾವಂತೆ. ಹಾಗೆ ಅಲ್ಲಿ ಹೋಗಿ ಬರುವ ಜನರಿಗೆ ಏನೋ ಒಂದು ಆತಂಕ ಸೃಷ್ಟಿಯಾಗಿದೆ. ಅಲ್ಲಿ ಸಾಕಷ್ಟು ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಬಗ್ಗೆ ಹೇಳಿದ್ರೂ ಕೂಡ ಇದಕ್ಕೂ ನಮಗೂ ಏನು ಸಂಬಂಧವೇ ಇಲ್ಲ, ನಮಗೇನೂ ಇದರ ಬಗ್ಗೆ ಗೊತ್ತೇ ಇಲ್ಲ ಎಂಬಂತೆ ಮೌನಕ್ಕೆ ಜಾರಿಕೊಂಡಿದ್ದಾರೆ. ಇಂಥ ನಾಲಾಯಕ್ ಅಧಿಕಾರಿಗಳು ಇದ್ದರೆಷ್ಟು ಸತ್ತರೆಷ್ಟು. ಸ್ಥಳೀಯ ಜನರು ಕೋಪದಿಂದ ಮಾತಿನ ಮೂಲಕ ಛೀಮಾರಿ ಹಾಕುತ್ತಿದ್ದಾರೆ. ಅದರಂತೆಯೇ ಸರ್ಕಾರದ ವ್ಯಾಪಾರಸ್ಥರ ಸಂತೆಯಲ್ಲಿ ದನ ಕರುಗಳನ್ನ ಮಾರಿಕೊಂಡು ಹೋದ್ರೆ ಅಲ್ಲಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಆ ಕೇಂದ್ರದಲ್ಲಿ ಸರ್ಕಾರದಿಂದ ಪಾವತಿ ಕೂಡ ಮಾಡಬೇಕಾಗುತ್ತೆ. ಅದೇ ಪಾವತಿ ಮಾಡುವ ಇಲಾಖೆ ಈಗ ವೇಶ್ಯಾವಾಟಿಕೆ ಮನೆಯಾಗಿದೆ. ಮಧ್ಯರಾತ್ರಿ ಆದ್ರೆ ಸಾಕು ಆ ಜಾಗದಲ್ಲಿ ಹಲವಾರು ಅನೈತಿಕ ಸಂಬಂಧಗಳು ನಡೆದುಕೊಳ್ಳುತ್ತಿದೆಯಂತೆ. ಯಾರಾದ್ರೂ ಕುಟುಂಬಸ್ಥರು ಅದನ್ನ ನೋಡಿಕೊಂಡು ಹೀಗ್ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಬರುವ ಪೊರ್ಕಿಗಳು ಅವರ ಮೇಲೆಯೇ ದಬ್ಬಾಳಿಕೆ ಮಾಡಿ ನಾನೇ ಡಾನ್, ನಿಮ್ಮ ಮಾತು ನಾನ್ಯಾಕೆ ಕೇಳಬೇಕು ಅಂತ ಧಮಕಿ ಬೇರೆ ಹಾಕ್ತಾನಂತೆ. ಇಷ್ಟು ನಡೆದ್ರೂ ಕೂಡ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮೌನಕ್ಕೆ ಜಾರಿಕೊಂಡಿದ್ದಾರೆ. ಮೊದಲೇ ಇವರು ಹಲ್ಕಟ್ಗಿರಿ ಅಧಿಕಾರಿಗಳು ಅಂತ ಇಲ್ಲಿನ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮುಂದಾದ್ರೂ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಅಭಿವೃದ್ಧಿಗಾಗಿ ಬಂದು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅತಿ ವೇಗವಾಗಿ ಅಭಿವೃದ್ಧಿಗಾಗಿ ಮುಂದಾದ್ರೆ ಗೊಂದಲಗಳು ಇಲ್ಲಿ ಸೃಷ್ಟಿಯಾಗೋದಿಲ್ಲ. ಇದು ಹೀಗೆ ಮುಂದುವರೆದ್ರೆ ಅಲ್ಲಿರುವ ಕುಟುಂಬಸ್ಥರು ಅಧಿಕಾರಿಗಳಿಗೆ ಒಂದು ದಿನ ಪೊರಕೆ ಏಟು ಬೀಳೋದು ಖಚಿತ ಅಂತ ಹೇಳ್ತಿದ್ದಾರೆ. ಬೇಗನೆ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ.